ನಾವು ಅಂದಿಸ್ತೇನೆ. ಬನ್ನಿ ಎಫೆಸ ಪತ್ರಿಕೆಯನ್ನ ಕಲಿಯೋಣ. ಎಫೆಸ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತದೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಪ್ರೀತಿಯ ದೇವ ಜನರೇ, ಎಫೆಸ ಪತ್ರಿಕೆಯನ್ನ ಕಲಿಯೋಣ. ಕೆಲವೊಂದು ಕಾರ್ಯಗಳನ್ನ ತಿಳಿದುಕೊಳ್ಳಬೇಕಾದ್ರೆ ಎಫೆಸ ಪಟ್ಟಣ ತುಂಬಾ ಅನೇಕ ರೀತಿಯಾದಂತಹ ನಂಬಿಕೆಗಳಲ್ಲಿ, ಧಾರ್ಮಿಕವಾದಂತಹ ಕಾರ್ಯಗಳಲ್ಲಿ ಮುಳುಗಿರ್ತದೆ. ಆ ಪಟ್ಟಣಕ್ಕೆ ಅಪೊಸ್ತಲನಾದ ಪೌಲನು ಹೋಗಿ ಸುವಾರ್ತೆಯನ್ನು ಸಾರಿ ಸಭೆಯನ್ನು ಸ್ಥಾಪಿಸಿ 3 ವರ್ಷ ಅವರ ಜೊತೆಯಲ್ಲಿದ್ದು ಅವ್ರನ್ನ ತರಬೇತಿಗೊಳಿಸಿ, ಅವ್ರನ್ನ ಬಲಗೊಳಿಸಿ, ಅವ್ರನ್ನ ಪರಿಶುದ್ಧಾತ್ಮನಿಂದ ದೇವರ ಸುವಾರ್ತೆಯಿಂದ ರೂಪಿಸುವನಾಗಿದ್ದಾನೆ. ಕೆಲವು ದಿವಸಗಳಾದ ಮೇಲೆ ಸೆರೆಮನೆಯಲ್ಲಿ ಇದ್ದುಕೊಂಡು ಈ ಪತ್ರಿಕೆಯನ್ನ ಅವರಿಗೆ ಬರೆಯುವನಾಗಿದ್ದಾನೆ. 1ನೇ ಅಧ್ಯಾಯದಲ್ಲಿ ನಾವು ಏನನ್ನ ನೋಡುತ್ತೀವಿ ಎನ್ನುವಂಥದ್ದಾದ್ರೆ, ಕ್ರಿಸ್ತ ಯೇಸುವಿನಲ್ಲಿ ಅವರಿಗಿರುವಂತಹ ಆಶೀರ್ವಾದಗಳನ್ನ, ಅವರಿಗಿರುವಂತಹ ಗುರುತುಗಳನ್ನ ನಾವು ತಿಳಿದುಕೊಳ್ಳುತ್ತೀವಿ. ಯೇಸುವನ್ನ ನಂಬಿದವರು ಏನಾಗಿದ್ದಾರೆ ಅಂದ್ರೆ, ಆರಿಸಲ್ಪಟ್ಟಿದ್ದಾರೆ, ಆಶೀರ್ವದಿಸಲ್ಪಟ್ಟಿದ್ದಾರೆ, ಕರೆಯಲ್ಪಟ್ಟಿದ್ದಾರೆ, ದೇವರ ಆಲೋಚನೆಯಲ್ಲಿ ಅವರಿದ್ದಾರೆ, ಅವರು ಪರಿಶುದ್ಧಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದಾರೆ. ಯೇಸುವಿಗೆ ಅವರು ದೇವರಿಗೆ ಮಕ್ಕಳಾಗಿದ್ದಾರೆ. ಯೇಸುವಿನ ಮೂಲಕವಾಗಿ ಅವರು ಬಾಧ್ಯತೆಯನ್ನು ಹೊಂದಿಕೊಳ್ಳುವವರಾಗಿದ್ದಾರೆ ಎನ್ನುವಂಥ ಅನೇಕ ಕಾರ್ಯಗಳನ್ನ, ಬಿಡುಗಡೆಯನ್ನು ಹೊಂದಿದ್ದಾರೆ ಎನ್ನುವಂಥ ಹೊಸ ಗುರುತುಗಳನ್ನ ತಿಳಿದುಕೊಳ್ಳುವವರಾಗಿದ್ದಾರೆ. ಪ್ರೀತಿ ದೇವ ಜನರೇ, ನಾವು ಕ್ರಿಸ್ತ ಯೇಸುವಿನಲ್ಲಿ ಯಾರು ಎನ್ನುವುದನ್ನು ತಿಳಿದುಕೊಂಡ್ರೆ ಅದರ ಪ್ರಕಾರ ನಡೆಯಲು ಸಾಧ್ಯ. ಈ 4ನೇ ವಾಕ್ಯದಲ್ಲಿ ಅದನ್ನೇ ನಮಗೆ ಕಲಿಸಿಕೊಡ್ತಿದೆ. ನಾವು ಆತನ ಸನ್ನಿಧಿಯಲ್ಲಿ ಏನಾಗಿದ್ದೀವಿ ಅಂದ್ರೆ, ಜಗತ್ತುತ್ಪತ್ತಿಗಿಂತ ಮುಂಚೆಯೇ ಆರಿಸಲ್ಪಟ್ಟಿದ್ದೇವೆ. ಯಾಕೆ? ಪ್ರೀತಿಯಲ್ಲಿ ಇದ್ದು ಪರಿಶುದ್ಧರು ದೋಷ ಇಲ್ಲದವರು ಆಗಿರಬೇಕೆಂಬುದಾಗಿ. ಈ ಸತ್ಯವನ್ನು ನಾವು ತಿಳಿದುಕೊಳ್ಳೋಣ. ಪ್ರತಿನಿತ್ಯವೂ ಕ್ರಿಸ್ತನಲ್ಲಿ ನಾವು ಯಾರು ಎನ್ನುವುದನ್ನು ತಿಳಿದುಕೊಂಡು ಅದರ ಪ್ರಕಾರ ನಾವು ನಡೆದು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಎಷ್ಟೊಂದು ಆಶೀರ್ವಾದಗಳನ್ನ ಕ್ರಿಸ್ತನಲ್ಲಿ ಆತ ನಮಗೆ ಕೊಟ್ಟಿದ್ದಾನೆ ನೋಡಿ. ಆ ಸ್ಥಾನಕ್ಕೆ ತಕ್ಕಂತೆ ನಾವು ನಡೆದು ದೇವರ ನಾಮನ ಮಹಿಮೆ ಪಡಿಸೋಣ.